Good evening to one and all present here. Every day is a new day in SVBM and every step is awakening and enlightening. A warm and wonderful welcome to you all present here for this fantastic fest. ಎಲ್ಲರಿಗೂ ಶುಭ ಸಂಜೆ. ನೂರಾರು ಕನಸಿನ ಪುಸ್ತಕದ ಏಗಲೇರಿಸಿ ಆತ್ಮವಿಶ್ವಾಸದ ಸಮವಸ್ತ್ರ ಧರಿಸಿ ನವಗೆಳತನದ ಜಡೆಯ ಎಣಿಸಿ ಹೊಸ ಚೇತನದೊಂದಿಗೆ ಪುಟ್ಟ ನಗುವಿನೊಂದಿಗೆ ಜ್ಞಾನದ ಅರಸಿ ಬಂದ ಯಾತ್ರಿಕರು ನಾವು. ಈ ಒಂದು ಕವಿವಾಣಿಯನ್ನು ನೆನೆಯುತ್ತಾ ಇಂದು ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಈ ಸುಂದರ ವರ್ಣರಂಜಿತ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರನ್ನೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. Actually, a function is always incomplete without guests. ಮಾಗಡಿ ಕೆಂಪೇಗೌಡ ಸಮಿತಿಯ ಎಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. I request all the directors of Magadi Kempegowda Samiti to come up on the stage, and I also request merit students of SSLC batch 2021 and 22 to come up on the stage. Request merit students of SSLC batch 2021 to come up on the stage. ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮೊಳಗಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಗುರುಗಳಿಗೆ ವರವಾಗಿ ಗುರಿ ತೋರೋ ಗುರುವಾಗಿ ಗತಿ ನೀನೇ ಎಂದೆಂದು ಕರುಣಾಳು ಬಾ ಬಂದು. ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಕಾಗಿ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಕಾಗಿ. ದಯೆ ಇರಲಿ ನಮ್ಮಲ್ಲಿ, ಗತಿ ನೀಡೆ ಹಾದಿಯಲಿ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ವಿಧಿಯಾಗಿ ನಿಧಿಯಾಗಿ ಸುದೆ ತುಂಬೋ ಬಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು. ವಿಧಿಯಾಗಿ ನಿಧಿಯಾಗಿ ಸುದೆ ತುಂಬೋ ಬಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು. ದಯೆ ಇರಲಿ ನಮ್ಮಲ್ಲಿ, ಗತಿ ನೀನೆ ಹಾದಿಯಲಿ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಗುರುಗಳಿಗೆ ವರವಾಗಿ ಗುರಿ ತೋರೋ ಗುರುವಾಗಿ, ಗತಿ ನೀನೆ ಎಂದೆಂದು ಕರುಣಾಳು ಬಾ ಬಂದು. ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಗೆಲುವಾಗಿ ಬಾ ಗೆಲುವಾಗಿ ಬಾ ಗೆಲುವಾಗಿ ಬಾ. Thank you very much for your prayer. Now I request school leader Samita S of 10th standard to welcome the gathering.
ಹೋಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸಿರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಎಲ್ಲರಿಗೂ ಶುಭ ಸಂಜೆ. ಇಂದು ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿರುವ ನಿಮ್ಮೆಲ್ಲರನ್ನು ಸ್ವಾಗತಿಸುವುದು ನನ್ನ ಸೌಭಾಗ್ಯ. ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸನ್ಮಾನ್ಯ ಶ್ರೀ ಎಚ್ ಜಿ ರಾಜಶೇಖರ್ ಅವರ ಅನುಪಸ್ಥಿತಿಯಲ್ಲಿ ಎಸ್ವಿವಿಎಂ ಶಾಲೆಯ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಮಾಗಡಿ ಕೆಂಪೇಗೌಡ ಸಮಿತಿಯ ಗೌರವಾಧ್ಯಕ್ಷ ಸನ್ಮಾನ್ಯ ಶ್ರೀ ಎನ್ ಕಂಬೇಗೌಡ ಸರ್ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಸಮಾರಂಭಕ್ಕೆ ಆಗಮಿಸಿರುವ ಮತ್ತು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಮಾಗಡಿ ಕೆಂಪೇಗೌಡ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಹುಚ್ಚಯ್ಯ ಸರ್ ಅವರಿಗೆ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಗಡಿ ಕೆಂಪೇಗೌಡ ಸಮಿತಿಯ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಶಿವಲಿಂಗಯ್ಯ ಸರ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸರ್. ಇಂದಿನ ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ ಶಾಲೆಯ ಮಾಜಿ ಪ್ರಾಂಶುಪಾಲರಾದ ದ್ವಾರಕನಾಥ್ ಸರ್ ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಸಮಾರಂಭಕ್ಕೆ ಆಗಮಿಸಿರುವ ಮಾಗಡಿ ಕೆಂಪೇಗೌಡ ಸಮಿತಿಯ ಎಲ್ಲ ಕಾರ್ಯಕಾರಿ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಸಮಾರಂಭದ ರೂವಾರಿಯಾದ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಸುಬ್ರಹ್ಮಣ್ಯಂ ಸರ್ ಅವರಿಗೂ ಹೃತ್ಪೂರ್ವಕ ಕೋರುತ್ತೇನೆ. ಸ್ವಾಗತ ಸರ್. ಹಾಗೆಯೇ ನಮ್ಮ ಶಾಲೆಯ ನೆಚ್ಚಿನ ಶಿಕ್ಷಕರು ಮತ್ತು ಶಿಕ್ಷಕೇತರ ವರ್ಗದವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪೋಷಕರಿಗೂ ಮತ್ತು ಇತರ ಎಲ್ಲ ಆಹ್ವಾನಿತರಿಗೂ ಎಸ್ವಿವಿಎಂ ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಎಲ್ಲ ವಿದ್ಯಾರ್ಥಿಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಶಾಲೆಯ 2021-22ನೇ ಸಾಲಿನ 10ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಈ ಒಂದು ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುವ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. Thank you very much, Amita, for welcoming the gathering. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಮೇ ಹರತು ವಾಪಂ ಸಂಧ್ಯಾ ದೀಪ ನಮೋಸ್ತುತೆ. ಕತ್ತಲಿನಿಂದ ಬೆಳಕಿನೆಡೆಗೆ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. Our composite and fascinating tradition give SVVM a unique
ಜ್ಞಾನವೆಂಬ ಜ್ಯೋತಿಯಿಂದ ಅಜ್ಞಾನವೆಂಬ ಕತ್ತಲನ್ನು ಹೋಗಲಾಡಿಸುವುದೇ ಶಿಕ್ಷಣ. ಇಂತಹ ಶಿಕ್ಷಣ ಸಿಗುವುದು ಶಾಲೆ ಎಂಬ ದೇಗುಲದಲ್ಲಿ. ಶಾಲೆಯಲ್ಲಿ ಆಚರಿಸಿದ ರಾಷ್ಟ್ರೀಯ ಹಬ್ಬಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾ ಚಟುವಟಿಕೆಗಳು, ಒಟ್ಟಾರೆಯಾಗಿ ಶಾಲೆಯಲ್ಲಿ ನಡೆದಂತಹ ಚಟುವಟಿಕೆಗಳ ಕುರಿತು ಶಾಲಾ ವಾರ್ಷಿಕ ವರದಿಯನ್ನು ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಆರ್ ಸುಬ್ರಹ್ಮಣ್ಯಂ ಸರ್ ರವರು. ಇವರನ್ನು ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ. ಸಭೆಗೆ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಶ್ರೀ ವಿನಾಯಕ ವಿದ್ಯಾಮಂದಿರ ಶಾಲೆಯ 2022-23ನೇ ಸಾಲಿನ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಮಂಡಿಸುತ್ತಿದ್ದೇನೆ. ಮಾಗಡಿ ಕೆಂಪೇಗೌಡ ಸಮಿತಿಯ ಆಶ್ರಯದಲ್ಲಿ ನಡೆಯುತ್ತಿರುವ ಶ್ರೀ ವಿನಾಯಕ ವಿದ್ಯಾಮಂದಿರ ಶಾಲೆಯು ನಡೆದು ಬಂದ ಹಾದಿಯ ಒಂದು ಕಿರು ಪರಿಚಯ ತಮ್ಮ ಮುಂದೆ. ಆತ್ಮೀಯ ಪೋಷಕರೇ, ಇಲ್ಲಿ ಬಹಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ, ಈ SVVM ಸ್ಕೂಲ್ ಯಾರು ನಡೆಸ್ತಾ ಇರ್ತಕ್ಕಂಥವ್ರು, ಅದರ ಹಿನ್ನೆಲೆ ಏನು, ಈ ಇಡೀ ಶ್ರೀನಗರದಲ್ಲಿ ಕಡಿಮೆ ಶುಲ್ಕ ತಗೊಳ್ತಾ ಇರ್ತಕ್ಕಂಥದ್ದು ನಮ್ಮದೇ ಶಾಲೆ SVVM ಸ್ಕೂಲ್. ಇಷ್ಟೊಂದು ಕಡಿಮೆ ಫೀಸ್ ಯಾಕೆ ತಗೋತಾ ಇದ್ದಾರೆ, ಕಡಿಮೆ ಫೀಸ್ ತಗೊಂಡು ಒಳ್ಳೆ ಎಜುಕೇಷನ್ ಯಾಕೆ ಕೊಡ್ತಾ ಇದ್ದಾರೆ, ಒಂದು ಕಿರು ಪರಿಚಯ. ತಮ್ಮೆಲ್ಲರಿಗೂ NGF ಕಾರ್ಖಾನೆ ಗೊತ್ತಿರಬೇಕು, ಗೌರ್ಮೆಂಟ್ ಫ್ಯಾಕ್ಟ್ರಿ ಇದು. NGF ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ಒಕ್ಕಲಿಗ ಸಮುದಾಯದ ನೌಕರರುಗಳ ಸೇರಿ ಸಮಾಜ ಸೇವೆ ಮಾಡುವ ಸದುದ್ದೇಶದಿಂದ ಮಾಗಡಿ ಕೆಂಪೇಗೌಡ ಸಮಿತಿಯನ್ನು 1977-78ರಲ್ಲಿ ಪ್ರಾರಂಭಿಸಲಾಯಿತು. ಇದು ಒಂದು ಆತ್ಮೀಯ ಪೋಷಕರೇ, ತಮಗೆಲ್ಲರಿಗೂ ತಿಳಿದಿರಲಿ, ಇದು ಒಂದು ಸೇವಾ ಮನೋಭಾವ ಇರತಕ್ಕಂಥ ಸಂಸ್ಥೆ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಅಂದರೆ ಯಾವುದೇ ಲಾಭದ ಉದ್ದೇಶ ಇಲ್ಲದಲೇ ಇರತಕ್ಕಂಥ ಸಂಸ್ಥೆ. 1977-78ರಲ್ಲಿ ಪ್ರಾರಂಭ ಮಾಡ್ತಾರೆ. ಉದ್ದೇಶ ಏನಪ್ಪ ಅಂತಂದರೆ, ಈ ಹನುಮಂತನಗರ ಮತ್ತು ಗವಿಪುರ ಸುತ್ತಮುತ್ತ ಇರತಕ್ಕಂಥ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕೈಗೆಟುಕುವ ದರದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುವ ಉದ್ದೇಶದಿಂದ ಶ್ರೀ ವಿನಾಯಕ ವಿದ್ಯಾಮಂದಿರ ಶಾಲೆಯನ್ನು 1992ರಲ್ಲಿ ಕೆಲವು ವಿದ್ಯಾರ್ಥಿಗಳೊಂದಿಗೆ ಕನ್ನಡ ಮಾಧ್ಯಮದಲ್ಲಿ ಪ್ರಾರಂಭಿಸ್ತಾರೆ. ಸ್ಟಾರ್ಟಿಂಗಲ್ಲಿ ಇದು ಕನ್ನಡ ಮೀಡಿಯಂ ಇದೆ. ಇದು 1972ರಲ್ಲಿ ತುಂಬ ಕಡಿಮೆ ಮಕ್ಕಳು ಇರ್ತಾರೆ, ಸುಮಾರು ಜನ ಗೊತ್ತಿರುತ್ತೆ. ನಂತರ 2007ರಲ್ಲಿ ಆಂಗ್ಲ ಮಾಧ್ಯಮಕ್ಕೆ ಪರಿವರ್ತನೆ ಮಾಡಲಾಯಿತು. ಪ್ರಾರಂಭದಲ್ಲಿ ಸುಸಜ್ಜಿತ ಕಟ್ಟಡ ಹಾಗೂ ಇತರೆ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದಾಗ ಮಾಗಡಿ ಕೆಂಪೇಗೌಡ ಸಮಿತಿಯ ಪದಾಧಿಕಾರಿಗಳ ಇಚ್ಛಾಶಕ್ತಿಯ ಫಲವಾಗಿ ಹಲವಾರು ದಾನಿಗಳ ನೆರವಿನಿಂದ ಇಂದು ಈ ಶಾಲೆಯು ಸುಸಜ್ಜಿತ ಕಟ್ಟಡ ಮತ್ತು ಒಂದು ಉತ್ತಮ ಶಾಲೆಗೆ ಅವಶ್ಯವಿರುವ ಪ್ರಯೋಗಾಲಯ, ಗ್ರಂಥಾಲಯ, ಕಂಪ್ಯೂಟರ್ ಲ್ಯಾಬ್, ಸುಸಜ್ಜಿತ ಸಭಾಂಗಣ, ಇಂಟರ್ನೆಟ್ ಸೌಲಭ್ಯ, ಸೋಲಾರ್ ವಿದ್ಯುತ್, ನಮ್ಮಲ್ಲಿ ಒಂದು 5 ಕಿಲೋವ್ಯಾಟ್ ಇರತಕ್ಕಂಥ ಒಂದು ಸೋಲಾರ್ ಪವರ್ ಕೂಡ ಇದೆ ನಮ್ಮಲ್ಲಿ. KEBಯಿಂದ ನಾವು ಕರೆಂಟ್ ತಗೊಳ್ತಾ ಇಲ್ಲ, ಬೆಸ್ಕಾಮಿಂದ ಅಲ್ಲ, ನಮ್ಮದೇ ಸೋಲಾರ್ ಪವರ್ ಪ್ಲ್ಯಾಂಟ್ ಇದೆ. ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ, ಕೊಳವೆ ಬಾವಿ, ಮಳೆ ನೀರಿನ ಕೊಯ್ಲು ಮುಂತಾದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿದೆ. ಆತ್ಮೀಯ ಪೋಷಕರೇ, ಕೇವಲ 70 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಈ ಶಾಲೆಯು ತಮ್ಮಗಳ ಸಹಕಾರದಿಂದ, ಪೇರೆಂಟ್ಸ್ ಇಲ್ಲ ಅಂತಂದರೆ ಸ್ಕೂಲೇ ಇಲ್ಲ, ಅವತ್ತು 70 ಇದ್ದಿದ್ದು ಇವತ್ತು 400ಕ್ಕಿಂತ ಜಾಸ್ತಿ ಆಗಿದೆ. ಅದಕ್ಕೆಲ್ಲ ಕಾರಣಕರ್ತರು ತಾವೇ ನೀವೇನೆ. ಕೇವಲ 70 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಈ ಶಾಲೆಯು ತಮ್ಮಗಳ ಸಹಕಾರದಿಂದ ಇಂದು ಪೂರ್ಣ ಪ್ರಮಾಣದಲ್ಲಿ, ಅಂದರೆ 410 ವಿದ್ಯಾರ್ಥಿಗಳಿಂದ ತುಂಬಿ ತುಳುಕುತ್ತಿದೆ. ನಮ್ಮ ಬಿಲ್ಡಿಂಗ್ ಕೆಪಾಸಿಟಿ ಅಷ್ಟೇ ಇರೋದು 400 ಮ್ಯಾಕ್ಸಿಮಮ್, ಪೂರ್ತಿ ನಾವು ರೀಚ್ ಆಗಿಬಿಟ್ಟಿದ್ದೀವಿ ಮ್ಯಾಕ್ಸಿಮಮ್ ಕೆಪಾಸಿಟಿ. ಇದಕ್ಕೆಲ್ಲ ಕಾರಣ ಮಾಗಡಿ ಕೆಂಪೇಗೌಡ ಸಮಿತಿಯ ಎಲ್ಲ ಪದಾಧಿಕಾರಿಗಳ ನಿಸ್ವಾರ್ಥ ಸೇವೆ, ಉತ್ತಮ ಮಾರ್ಗದರ್ಶನ, ಸೇವಾ ಮನೋಭಾವ ಹೊಂದಿರುವ ತರಬೇತಿ ಹೊಂದಿದ ಶಿಕ್ಷಕ ವರ್ಗ ಹಾಗೂ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು. ತಮ್ಮೆಲ್ಲರ ಸಹಕಾರಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.
ಪೋಷಕರು ತಮ್ಮ ಇನ್ನೊಂದು ವಿಷಯ ಗೊತ್ತಿರಲಿ, ನಮ್ಮ ಮಾಗಡಿ ಕೆಂಪೇಗೌಡ ಸಮಿತಿಯಲ್ಲಿ ಏನು ಪದಾಧಿಕಾರಿಗಳು ಇದ್ದಾರೆ 18 ಜನ, ಗೌರವಾಧ್ಯಕ್ಷರು ಇರ್ಬೋದು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರುಗಳು, ಸಹ ಕಾರ್ಯದರ್ಶಿ, ನಿರ್ದೇಶಕರುಗಳೆಲ್ಲ ಯಾರೂ ಒಂದು ನಯಾ ಪೈಸೆ ಸಂಭಾವನೆ ಅಂತ ತಗೊಳ್ಳೋದಿಲ್ಲ. ಎಲ್ಲರೂ ಆನರಡಿಯಾಗಿ ಅಂದರೆ ಉಚಿತವಾಗಿ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಎಲ್ಲ ಬಿಟ್ಟು ಈ ಸಂಸ್ಥೆಗೆ ದುಡಿತಾ ಇದ್ದಾರೆ. ಒಂದು ಸೇವಾ ಮನೋಭಾವನೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ. ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ತಗೊಳ್ಳೋದಾದ್ರೆ ಅಂದರೆ ಎಲ್ಲನೂ ಪೂರ್ತಿ ಏನಂತ ಹೇಳ್ತೀವಿ, ದಾನಿಗಳಿಂದನೇ ಸ್ಕೂಲ್ ರನ್ ಆಗ್ತಾ ಇರ್ತಕ್ಕಂಥದ್ದು. ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಮ್ಮದು ಏಡೆಡ್ ಸ್ಕೂಲ್ ಅಲ್ಲ, ಅನುದಾನಿತ ಶಾಲೆ ಅಲ್ಲ, ಅನುದಾನ ರಹಿತ ಶಾಲೆ. ಅಂದರೆ ಅನ್ಎಡೆಡ್ ಇನ್ಸ್ಟಿಟ್ಯೂಟ್, ರಿಕಗ್ನೈಸ್ಡ್, ಅಂಗೀಕೃತವಾಗಿರ್ತಕ್ಕಂಥ ಅಧಿಕೃತ ಶಾಲೆ ಇದು. ಸರ್ಕಾರದಿಂದ ಒಂದು ನಯಾ ಪೈಸೆ ಕೂಡ ಅನುದಾನ ಬರೋದಿಲ್ಲ ನಮಗೆ. ಇದನ್ನೆಲ್ಲ ರನ್ ಮಾಡಬೇಕಾದ್ರೆ ಮತ್ತು ಟೀಚರ್ಸ್ಗೆಲ್ಲ ಸಂಬಳ ಕೊಡಬೇಕಾದ್ರೆ ಯಾರು ನೀವೇನೆ. ನೀವೇನು ಫೀಸ್ ಕೊಡ್ತೀರಾ ಅದಷ್ಟೂ ಟೀಚರ್ಸ್ಗೆ ಹೋಗುತ್ತೆ. ಅದಕ್ಕೆ ಹೇಳ್ತಾ ಇರ್ತಕ್ಕಂಥ ಇದು ಒಂದು ಸೇವಾ ಮನೋಭಾವ ಹೊಂದಿರತಕ್ಕಂಥ ಸಂಸ್ಥೆ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ. ಇಲ್ಲೆಲ್ಲೂ ಯಾವುದೇ ಇಡೀ ಬೆಂಗಳೂರು ಹೋಗೋದ್ರೂ ಈ ಥರ ಒಂದು ಸಂಸ್ಥೆ ಸಿಗಲ್ಲ ನಮಗೆ. ಇಷ್ಟು ಜನ ಪೂರ್ತಿ ಯಾರು ಒಂದು ಪೈಸಾ ತಗೊಳ್ಳೋದಲ್ಲೇ ಉಚಿತವಾಗಿ ಬಂದು ದುಡಿತಾ ಇದ್ದಾರೆ. ಏನಕ್ಕೆ ಅಂತಂದರೆ ಈ ಒಂದು ಸುತ್ತಮುತ್ತ ಇರ್ತಕ್ಕಂಥ ಜನಕ್ಕೆ ಒಳ್ಳೆ ಒಂದು ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು. ಈಗ ತಮ್ಗೆಲ್ಲರಿಗೂ ಗೊತ್ತಿದೆ, ಮೊನ್ನೆ ಜುಲೈ ತಿಂಗಳಲ್ಲಿ 2nd ಫ್ಲೋರ್ ಉದ್ಘಾಟನೆ ಆಯಿತು. ಆದಿ ಚುಂಚನಗಿರಿ ಸ್ವಾಮೀಜಿ, ನಿರ್ಮಲಾನಂದನಾಥ್ ಸ್ವಾಮೀಜಿ ಅವರೇ ಬಂದಿದ್ರು, ಉದ್ಘಾಟನೆ ಆಯಿತು. ಒಂದು ಸಭಾಂಗಣ ಇದೆ, ಸುಸಜ್ಜಿತವಾಗಿರ್ತಕ್ಕಂಥ ಸಭಾಂಗಣ, ಒಂದು 100 ಜನ ಕೆಪಾಸಿಟಿ. ಅದಕ್ಕೆ ಫರ್ನಿಚರ್ ಕೊಟ್ಟಿರ್ತಕ್ಕಂಥವ್ರು ರಾಮಸ್ವಾಮಿ ಸರ್ ಮತ್ತು ಅವರ ಶ್ರೀಮತಿ ಆಗಿರ್ತಕ್ಕಂಥ ಇವರು ಶಾಂತಾ ಮೇಡಮ್ ಅವರಂತೂ ನಮ್ಮ ಸ್ಕೂಲ್ ತುಂಬಾನೇ ಸಹಾಯ ಮಾಡ್ತಾ ಇದ್ದಾರೆ. ಅವರು ರಾಮಸ್ವಾಮಿ ಸರ್ ಮತ್ತು ಅವರ ಶ್ರೀಮತಿಯವರಿಗೆ, ಶಾಂತಾ ಮೇಡಮ್ಗೆ ಒಂದು ದೊಡ್ಡ ಚಪ್ಪಾಳೆ. ಆಮೇಲೆ 2nd ಫ್ಲೋರ್ಗೆ ನಮ್ಮ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಕಂಬೇಗೌಡ ಸರ್ ಅವರು ಗ್ರಿಲ್ ಹಾಕ್ಸ್ಕೊಟ್ಟಿದ್ದಾರೆ. ಯಾಕಂದರೆ ಸೇಫ್ಟಿ ತುಂಬ ಮುಖ್ಯ. ಈಗ ನೋಡಿ, ತುಂಬ ಗ್ರಿಲ್ ಇದೆ. ಈಗ ಯಾವುದೇ ಮಕ್ಕಳಿಗೂ ಏನು ತೊಂದರೆ ಆಗೋದಿಲ್ಲ, ತುಂಬ ಸೇಫ್ಟಿ ಇದೆ. ಮೇಲಕ್ಕೆ ಹೋಗೋದಕ್ಕಾಗಿ ಎಲ್ಲ ಗೇಟ್ಗಳೆಲ್ಲ ವ್ಯವಸ್ಥೆ ಇದೆ, ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈಗ ಈ ವರ್ಷ ಉಳಿದಿರ್ತಕ್ಕಂಥ ಗ್ರಿಲ್ಲೆಲ್ಲ ನಮ್ಮ ಮಾಗಡಿ ಕೆಂಪೇಗೌಡ ಸಮಿತಿಯವರನ್ನೇ ಹಾಕ್ಸ್ಕೊಟ್ಟಿದ್ದಾರೆ. ಅವ್ರಿಗೂ ಒಂದು ಚಪ್ಪಾಳೆ ಗ್ರಿಲ್ಲೆಲ್ಲ ಹಾಕ್ಸಿರೋದಕ್ಕೆ. ಇನ್ನು ಈ ವರ್ಷದ್ದು 22-23ನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳ ಒಂದು ಪಕ್ಷಿ ನೋಟ. 2022-23ನೇ ಸಾಲಿನ ಶೈಕ್ಷಣಿಕ ವರ್ಷವನ್ನು ಮೇ 5ರಂದು 10ನೇ ತರಗತಿಗೆ ಹಾಗೂ ಮೇ 16ರಂದು ಇತರೆ ತರಗತಿಗಳಿಗೆ ಪ್ರಾರಂಭಿಸಲಾಯಿತು. ಆತ್ಮೀಯ ಪೋಷಕರೇ, ನಮ್ಮ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿಗಳು ಸತತ 7 ವರ್ಷಗಳಿಂದ 100% ಫಲಿತಾಂಶ ಪಡೆಯುತ್ತಿದ್ದಾರೆ ಎಂದು ತಿಳಿಸಲು ಹೆಮ್ಮೆಯಾಗುತ್ತದೆ. ಪ್ರತಿ ವರ್ಷನೂ 100% ರಿಸಲ್ಟ್ ತಗೊಳ್ತಾ ಇದ್ದೀವಿ SSLCನಲ್ಲಿ. ಇದರ ಶ್ರೇಯಸ್ಸು ಮತ್ತು ಕೀರ್ತಿ ಎಲ್ಲ SSLC ವಿದ್ಯಾರ್ಥಿಗಳಿಗೆ. ಯಾಕಂದರೆ ಒಳ್ಳೆ ರಿಸಲ್ಟ್ ಬಂದರೆ ಟೀಚರ್ಸ್ ಎಫರ್ಟ್ಸು, ರಿಸಲ್ಟ್ ಬರಲಿಲ್ಲ ಅಂದರೆ ಮಕ್ಕಳು ಸರಿಯಾಗಿ ಓದಲಿಲ್ಲ ಅಂತ ಹೇಳ್ತಾರೆ. ಆ ಥರ ಏನಿಲ್ಲ. ಇಲ್ಲಿ ಅದರ ಶ್ರೇಯಸ್ಸು ಪೂರ್ತಿ ಮಕ್ಕಳಿಗೆ ಸಲ್ಲುತ್ತೆ. ಬರೀ ಮಕ್ಕಳಷ್ಟೇ ಅಲ್ಲ, ಪೇರೆಂಟ್ಸು ಕೋಆಪರೇಟ್ ಮಾಡ್ತಾರೆ. ಪೇರೆಂಟ್ಸ್ ಸಹಕಾರ ಇಲ್ಲದಲ್ಲೇ ಏನು ಮಾಡೋಕ್ಕಾಗಲ್ಲ. ಟೀಚರ್ಸ್ ಎಫರ್ಟ್ಸು ಇದೆ, ಮ್ಯಾನೇಜ್ಮೆಂಟು ಕೂಡ ಅದಕ್ಕೆಲ್ಲ ಸಪೋರ್ಟ್ ಮಾಡುತ್ತೆ. ಇದರ ಶ್ರೇಯಸ್ಸು ಮತ್ತು ಕೀರ್ತಿ ಎಲ್ಲ SSLC ವಿದ್ಯಾರ್ಥಿಗಳಿಗೆ, ಅವರ ಪೋಷಕರಿಗೆ, ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಸೂಕ್ತ ತರಬೇತಿ ನೀಡಿ ಪರೀಕ್ಷೆಗೆ ಸಜ್ಜುಗೊಳಿಸಿದ ಎಲ್ಲ ಶಿಕ್ಷಕರಿಗೆ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೆ ಸಲ್ಲುತ್ತದೆ. 100% ರಿಸಲ್ಟ್ ಬಂದಿರೋದಕ್ಕೊಂದು ಚಪ್ಪಾಳೆ. ಇನ್ನು 21-22ನೇ ಸಾಲ ಅಂದರೆ ಹೋದ ವರ್ಷದ್ದು SSLC ಪರೀಕ್ಷೆಯ ಫಲಿತಾಂಶದ ಬಗ್ಗೆ ಒಂದು ಮಾಹಿತಿ. ಕಳೆದ ವರ್ಷ ಒಟ್ಟು 29 ವಿದ್ಯಾರ್ಥಿಗಳು ಪರೀಕ್ಷೆ ತಗೊಂಡಿದ್ದರು. ಎಲ್ಲ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಅದರಲ್ಲಿ 6 ಡಿಸ್ಟಿಂಕ್ಷನ್ ಬಂದಿದೆ, 18 ಫಸ್ಟ್ ಕ್ಲಾಸ್ ಮತ್ತು 5 ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್. ಫಸ್ಟ್ ಕ್ಲಾಸ್ ಯಾರು ಇರೋದೇ ಇಲ್ಲ. 6 ಡಿಸ್ಟಿಂಕ್ಷನ್, 18 ಫಸ್ಟ್ ಕ್ಲಾಸ್ ಮತ್ತು 5 ಸೆಕೆಂಡ್ ಕ್ಲಾಸ್ ಬಂದಿದೆ. ಕುಮಾರಿ ಶ್ರಾವ್ಯ ಜಯರಾಜ್ ಶೇಕಡ 98.4 ಅಂದರೆ ಆಲ್ಮೋಸ್ಟ್ 99% ಅಂಕಗಳನ್ನು ಗಳಿಸಿ ಶಾಲೆಗೆ ಕೀರ್ತಿ ತಂದಿರುತ್ತಾಳೆ. ಶ್ರಾವ್ಯ, ಅಭಿನಂದನೆಗಳು. ಒಂದು
ಚಪ್ಪಾಳೆ, ದೊಡ್ಡ ಚಪ್ಪಾಳೆ. ಆಡಳಿತ ಮಂಡಳಿಯು ಪ್ರತಿ ವರ್ಷ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನದೊಂದಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸುತ್ತಾ ಬಂದಿದೆ. 95%ಗಿಂತ ಜಾಸ್ತಿ ತಗೊಂಡ್ರೆ ಇದು ರೆಸಲ್ಯೂಷನ್ ಮಾಡಿ ಇಟ್ಬಿಟ್ಟಿದ್ದಾರೆ, ಪ್ರತಿ ವರ್ಷನೂ ಇರುತ್ತೆ. ಏನಕ್ಕೆ ಹೇಳ್ತಾ ಇದೀವಿ ಅಂತಂದ್ರೆ ನೆಕ್ಸ್ಟ್ ಬರುವಂಥವ್ರಿಗೆ ಒಂದು ಪ್ರೋತ್ಸಾಹ ಇದೆ, ಉತ್ತೇಜನ. ಯಾರು 95%ಗಿಂತ ಹೆಚ್ಚಿಗೆ ತಗೋತಾರೆ, ಎಷ್ಟು ಜನ ಅವರು ತಗೊಂಡ್ಲಿ, ಪ್ರತಿಯೊಬ್ಬರಿಗೂ 10,000 ರೂಪಾಯಿ ಕೊಡ್ತಾರೆ. 85ರಿಂದ 94ರವರೆಗೂ 5,000 ರೂಪಾಯಿ ಇರುತ್ತೆ. ಇನ್ನು 75%ಇಂದ 84%ವರೆಗೂ ಎಷ್ಟು ಜನ ಆದರೂ ತಗೊಂಡ್ಲಿ ಅವರಿಗೆಲ್ಲ 3,000 ಕೊಡ್ತಾರೆ. ಫಸ್ಟ್ ಕ್ಲಾಸ್ ಬಂದಿರೋರಿಗೂ ಕೂಡ 2,000 ರೂಪಾಯಿ ಬಹುಮಾನ ಇರುತ್ತೆ. ಪ್ರಸಕ್ತ ಸಾಲಿನಲ್ಲಿ ಅಂದರೆ ಈ ವರ್ಷ 35 ವಿದ್ಯಾರ್ಥಿಗಳಿದ್ದು ಎಲ್ಲರೂ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗುತ್ತಾರೆ ಎಂಬ ಭರವಸೆ ಇದೆ. ಶಿಕ್ಷಣ ಇಲಾಖೆಯ ಮಾರ್ಗಸೂಚಿಯಂತೆ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತವೆ. ಪ್ರತಿ FA ಮತ್ತು SA ಅಂದರೆ ಟೆಸ್ಟ್ಗಳು 4 ಟೆಸ್ಟ್ ಇರುತ್ತೆ, 2 ಎಕ್ಸಾಮ್ ಇರುತ್ತೆ. ನಂತರ ಪೋಷಕರ ಸಭೆ ನಡೆಸಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಪರಿಹಾರ ಬೋಧನೆ ನೀಡುತ್ತಿದ್ದೇವೆ. ಮೇಲೆ ಇರತಕ್ಕಂಥ ಮಕ್ಕಳು ಮಾತಾಡಬಾರ್ದು, ಯಾರನ್ನು ಮೇಂಟೈನ್ ಸೈಲೆನ್ಸ್. ನಮಸ್ತೆ ಚಿಲ್ಡ್ರನ್, ನಾಟ್ ಆಡಿಬಲ್. ಇನ್ನೂ ಜೋರಾಗಿ. ಓಕೆ, ಮೇಂಟೈನ್ ಸೈಲೆನ್ಸ್. ಕ್ರೀಡಾ ಚಟುವಟಿಕೆಗಳು ಬಂದರೆ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳು ದೈಹಿಕವಾಗಿ ಸದೃಢರಾಗಿರಲು ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕ್ಲಸ್ಟರ್ ಹಂತದಲ್ಲಿ ನಡೆದ ಎಲ್ಲ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಥ್ರೋಬಾಲ್ನಲ್ಲಿ 3ನೇ ಬಹುಮಾನ ಪಡೆದಿರುತ್ತಾರೆ ಕ್ಲಸ್ಟರ್ ಲೆವೆಲಲ್ಲಿ. 10ನೇ ತರಗತಿಯ BR ಶರತ್ ಕುಮಾರ್ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಮಟ್ಟದ ಶಾಟ್ ಪುಟ್ ಸ್ಪರ್ಧೆಯಲ್ಲಿ 3ನೇ ಬಹುಮಾನ ಪಡೆದಿರ್ತಾನೆ, ಸ್ಟೇಟ್ ಲೆವೆಲ್ 3rd ಪ್ರೈಸ್. ಮತ್ತು ಎಲ್ಲ ರಾಷ್ಟ್ರೀಯ ಹಾಗೂ ನಾಡ ಹಬ್ಬಗಳನ್ನು ವಿಜೃಂಭಣೆಯಿಂದ ಆಚರಿಸುವುದರ ಜೊತೆಗೆ ವಿಶ್ವ ಪರಿಸರ ದಿನಾಚರಣೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ಕನ್ನಡ ರಾಜ್ಯೋತ್ಸವ, ಮಕ್ಕಳ ದಿನಾಚರಣೆ ಮತ್ತು ನಮ್ಮ ಸಂಸ್ಕೃತಿಯ ಪ್ರತೀಕವಾದ ರಕ್ಷಾಬಂಧನ, ಗುರುಪೂರ್ಣಿಮೆ, ಗಣೇಶ ಹಬ್ಬ, ನಾಡ ಹಬ್ಬ, ದಸರಾ ಮತ್ತು ಸಂಕ್ರಾಂತಿ ಹಬ್ಬಗಳನ್ನು ಭಕ್ತಿಯಿಂದ ಆಚರಿಸುತ್ತೇವೆ. ಇನ್ನು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಹೇಳುವುದಾದರೆ ಪ್ರತಿಯೊಬ್ಬ ಮಗುವಿನಲ್ಲಿ ಯಾವುದಾದ್ರೂ ಒಂದು ಪ್ರತಿಭೆ ಸುಪ್ತವಾಗಿರುತ್ತದೆ. ಅಂದರೆ ಒಂದು ಹಿಡನ್ ಟ್ಯಾಲೆಂಟ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ವಿವಿಧ ಹುದ್ದೆಗಳಿಗೆ ಚುನಾವಣೆ ನಡೆಸಲಾಗುತ್ತದೆ. ಜನರಲ್ ಎಲೆಕ್ಷನ್ಸ್ ಯಾವ ಥರ ಮಾಡ್ತಾರೋ ಅದೇ ಥರನೇ ಇಲ್ಲಿ ನಾಮಿನೇಷನ್ ಫೈಲ್ ಮಾಡೋದ್ರಿಂದ ಹಿಡಿದು ಪೂರ್ತಿ ಅದೇ ಪ್ರೊಸೆಸ್ ಫಾಲೋ ಮಾಡ್ತೀವಿ. ಶಿಕ್ಷಣ ಇಲಾಖೆಯು ಏರ್ಪಡಿಸಿದ್ದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಶಾಲೆಯ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನ ಗಳಿಸಿ ತಾಲೂಕು ಮಟ್ಟದಲ್ಲಿ ಬಹುಮಾನ ಗಳಿಸಿ ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿರುತ್ತಾರೆ. 1ನೇ ತರಗತಿಯ ಸಿದ್ಧಾರ್ಥ ಛದ್ಮವೇಷ ಅಂದರೆ ಫ್ಯಾನ್ಸಿ ಡ್ರೆಸ್ ಅಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾನೆ. 10ನೇ ತರಗತಿಯ ಪ್ರಹ್ಲಾದ ನಾಯ್ಕನನ್ನು ಚರ್ಚಾ ಸ್ಪರ್ಧೆ ಇಂಗ್ಲಿಷ್ ಡಿಬೇಟ್ ಅಲ್ಲಿ ಫಸ್ಟ್ ಪ್ರೈಸ್. ಇದು ಕ್ಲಸ್ಟರ್ ಮಟ್ಟ, ಶಾಲಾ ಮಟ್ಟ ಅಲ್ಲ, ನಮ್ಮ ಸ್ಕೂಲಲ್ಲ, ಕ್ಲಸ್ಟರ್ ಲೆವೆಲ್ ಅಲ್ಲಿ. 1ನೇ ತರಗತಿಯ ಶ್ರಾವ್ಯ ಜಿ, 4ನೇ ತರಗತಿಯ ಧ್ರುವ ಆರ್, 8ನೇ ತರಗತಿಯ ಪ್ರಜ್ವಲ್ ಆರ್, ಇವರೆಲ್ಲ ಸೆಕೆಂಡ್ ಪ್ರೈಸ್ ತಗೊಂಡಿದ್ದಾರೆ. 4ನೇ ತರಗತಿಯ ಯುಕ್ತ ಆರ್ ಶೆಟ್ಟಿ ತೃತೀಯ ಬಹುಮಾನ ಪಡೆದಿರುತ್ತಾರೆ. ಆತ್ಮೀಯ ಪೋಷಕರೇ, ನಮ್ಮ ಶಾಲೆಯು ಕೇಂದ್ರ ಸರ್ಕಾರದಿಂದ ಜಿಲ್ಲಾ ಮಟ್ಟದಲ್ಲಿ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಹೊಂದಿದೆ. ಚಪ್ಪಾಳೆನೇ ಇಲ್ಲ ಅದಕ್ಕೆ. ಡಿಸ್ಟ್ರಿಕ್ಟ್ ಲೆವೆಲ್ ಅವಾರ್ಡ್ ಬಂದಿರತಕ್ಕಂಥದ್ದು. ಶ್ರೀ ವಿನಾಯಕ ವಿದ್ಯಾಮಂದಿರ ಶಾಲೆಯು ಶ್ರೀನಗರದಲ್ಲಿ ಉತ್ತಮ ಹೆಸರು ಗಳಿಸಲು ಕಾರಣರಾದ ಮಾಗಡಿ ಕೆಂಪೇಗೌಡ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದ ಮತ್ತು ಬೋಧಕೇತರ ಸಿಬ್ಬಂದಿಗೆ ಮತ್ತು ಎಲ್ಲ ಪೋಷಕರಿಗೆ ನನ್ನ ವಂದನೆಗಳನ್ನು ತಿಳಿಸುತ್ತಾ ನನಗೆ ವಾರ್ಷಿಕ ವರದಿಯನ್ನು ಮಂಡಿಸಲು ಸ್ವಚ್ಛತಾ ಇದರಲ್ಲಿ ನಮಗೆ ಅವಾರ್ಡ್ ಬಂದಿದೆ. ಹೌದು ಸರ್, ಅದನ್ನು ಹೇಳಿ. ಹೇಳಿದೆ ಸರ್, ಹೇಳಿದೆ ಸರ್. ಹೇಳ್ತಾ ಇದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಬಂದಿರೋದಂತ ಇನ್ನೊಂದ್ಸರಿ ಹೇಳಿ ಅಂತ. ಜಿಲ್ಲಾ ಮಟ್ಟದಲ್ಲಿ ಇದು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಪುರಸ್ಕಾರ ಇದು. ಅಂದರೆ ಕ್ಲೀನ್ ನಮ್ಮ ಸ್ಕೂಲ್ ಹೊರಗಡೆಯಿಂದ ಕಾಣಿಸ್ದಲೇ ಇರ್ಬೋದು, ಬಟ್ ಒನ್ಸ್ ವಿ ಗೆಟ್ ಇನ್ ಟು ದ ಕ್ಯಾಂಪಸ್ ಒಳಗಡೆ ಬಂದರೆ ತುಂಬ ಚೆನ್ನಾಗಿದೆ, ಎಲ್ಲ ಸೌಲಭ್ಯಗಳಿದೆ,
ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತೀವಿ. ಸ್ವಚ್ಛ ವಿದ್ಯಾಲಯ ಪುರಸ್ಕಾರ ಕೇಂದ್ರ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥದ್ದು. ಸೊ ಇದಕ್ಕೆಲ್ಲ ಕಾರಣಕರ್ತರು ನಿಮ್ಮ ಸಹಕಾರ ಇಲ್ಲದಲೇ ಏನು ಮಾಡ್ಲಿಕ್ಕಾಗೋದಿಲ್ಲ. ಇದರ ಎಲ್ಲ ಒಂದು ಶ್ರೇಯಸ್ಸನ್ನ ನಿಮಗೆ ಅರ್ಪಿಸ್ತೀನಿ ನಾನು. ಯಾವುದೇ ಒಂದು ಪ್ರಶಸ್ತಿ ಬಂದ್ರೂ ಪೇರೆಂಟ್ಸ್ಗೆ ಹೋಗುತ್ತದು. ನೀವಿಲ್ಲದಲೇ ಸ್ಕೂಲೇ ಇಲ್ಲ. ಸೊ ಹಾಗಾಗಿ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ನಾನು ಯಾವಾಗಲೂ. ಪೇರೆಂಟ್ಸ್ ಇದ್ರೆ ಸ್ಕೂಲ್. ಸೊ ಎಲ್ಲ ಮತ್ತು ಪೋಷಕರಿಗೆ ನನ್ನ ವಂದನೆಗಳನ್ನು ತಿಳಿಸುತ್ತಾ, ನನಗೆ ವಾರ್ಷಿಕ ವರದಿಯನ್ನು ಮಂಡಿಸಲು ಅವಕಾಶ ನೀಡಿದ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. In the report. Now I would like to call Nalini ma'am and Shilpa ma'am to call out the names of SSLC batch 21-22 who have scored distinction and above. ಎಲ್ಲರಿಗೂ ಶುಭ ಸಂಜೆ. ನಂಬಿಕೆಯು ಬೆಟ್ಟವನ್ನೇ ಅಲುಗಾಡಿಸಬಹುದು. ನಂಬಿಕೆ ಇಲ್ಲದಿದ್ದರೆ ಅದೇ ನಮ್ಮ ಸಾಧನೆಗೆ ಬೆಟ್ಟವಾಗಿ ನಿಲ್ಲಬಹುದು. ಆತ್ಮವಿಶ್ವಾಸವಿರಲಿ ಎಂದು ಹೇಳುತ್ತಾ, ಪ್ರತಿ ವರ್ಷವೂ ಅತಿ ಹೆಚ್ಚು ಅಂಕವನ್ನು ಪಡೆದು ನಮ್ಮ ಶಾಲೆಗೆ ಹೆಮ್ಮೆಯನ್ನು ತಂದಂತಹ ವಿದ್ಯಾರ್ಥಿಗಳಿಗೆ ಮಾಗಡಿ ಕೆಂಪೇಗೌಡ ಸಮಿತಿಯು ನಗದು ಮತ್ತು ನೆನಪಿನ ಕಾಣಿಕೆಯನ್ನು ನೀಡಿ ಪ್ರೋತ್ಸಾಹಿಸುತ್ತಿರುವುದು ಅತ್ಯಂತ ಸಂತೋಷದ ವಿಚಾರವಾಗಿದೆ. ನಮಗೆಲ್ಲ ತಿಳಿದಿರುವಂತೆ 2021-22ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯು ವಿದ್ಯಾರ್ಥಿಗಳಿಗೆ ಸವಾಲಾಗಿತ್ತು. ಆದರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ಪರಿಶ್ರಮದಿಂದ ಎಸ್ವಿಎಂ ಶಾಲೆಯ ಕಿರೀಟಕ್ಕೆ ಮತ್ತೊಂದು ಗರಿ ಇಟ್ಟಂತೆ ಉತ್ತಮ ಅಂಕ ಪಡೆದಿರುವುದು ಗಮನಾರ್ಹ. ಹಾಗಾಗಿ ಈ ನಮ್ಮ ವಿದ್ಯಾರ್ಥಿಗಳಿಗೆ ಮಾಗಡಿ ಕೆಂಪೇಗೌಡ ಸಮಿತಿಯು ನಗದು ಮತ್ತು ನೆನಪಿನ ಕಾಣಿಕೆಯನ್ನು ನೀಡುತ್ತಿದೆ. 2021-22ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 75ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ವೇದಿಕೆಯ ಮೇಲೆ ಆಹ್ವಾನಿಸುತ್ತಿದೆ. ಎಲ್ಲ ಮಕ್ಕಳಿಗೂ ಧನ್ಯವಾದಗಳನ್ನು ಹೇಳ್ತಾ ನನಗೆ ವಿದ್ಯಾರ್ಥಿಗಳನ್ನ ಹೆಸರನ್ನ ಕರೀತಾ ಇದ್ದೀನಿ. ಕುಶಾಲ್ ಕೆ, ಫಸ್ಟ್ ಕ್ಲಾಸ್, he has secured 78.8%. ವೀರರಾಜು ಸರ್ ಅವ್ರನ್ನ ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಸಿಂಗೇಗೌಡ ಸರ್ ಅವ್ರನ್ನ ಈ ಒಂದು ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವೀರರಾಜು ಸರ್ ಅವರಿಗೆ ಧನ್ಯವಾದಗಳು. ಮುಂದಿನ ಪ್ರಶಸ್ತಿ ಲಿಖಿತ್ ವಿ, 80.8%. ಸಿಂಗೇಗೌಡ ಸರ್ ಅವ್ರನ್ನ ಈ ಒಂದು ಪ್ರಶಸ್ತಿ ಪ್ರದಾನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ನಾಗೇಂದ್ರ ಎಸ್, 81.92%. ಕಂಗ್ರ್ಯಾಚುಲೇಷನ್ ನಾಗೇಂದ್ರ. ಈ ಒಂದು ಪ್ರಶಸ್ತಿಯನ್ನು ಲಕ್ಷ್ಮಣ್ ಸರ್ ಅವರು ಪ್ರದಾನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ರಾಹುಲ್ ಆರ್, he has secured 84%. ಈ ಒಂದು ಪ್ರಶಸ್ತಿಯನ್ನು ಗೋವಿಂದ ರಾಜು ಸರ್ ಅವರು ಪ್ರದಾನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಲಕ್ಷ್ಮಣ್ ಸರ್ ಅವರಿಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಮದನ್ ಇ, 85.12%. ಈ ಒಂದು ಪ್ರಶಸ್ತಿಯನ್ನು ದ್ವಾರಕಾನಾಥ್ ಸರ್ ಅವರು ಪ್ರದಾನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಮುಂದಿನ ಪ್ರಶಸ್ತಿ ಸುಪ್ರಿಯಾ GS, 85.7%.
ಕೇಳ್ಕೊಳ್ತಾ ಇದ್ದೀನಿ. ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಎಲ್ಲ ಮಕ್ಕಳನ್ನ ಆರೈಸಿದಂತಹ ಎಲ್ಲ ಗಣ್ಯರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಆತ್ಮೀಯ ಪೋಷಕರೇ, ಈಗ SSLCನಲ್ಲಿ ಡಿಸ್ಟಿಂಕ್ಷನ್ ತಗೊಂಡಿರೋರು, ಫಸ್ಟ್ ಕ್ಲಾಸ್ ತಗೊಂಡಿರೋರಿಗೆ ಬಹುಮಾನ ವಿತರಣೆ ಆಯಿತು. ಅವರನ್ನು ತಯಾರಿ ಮಾಡಿರ್ತಕ್ಕಂಥವ್ರು ಶಿಕ್ಷಕರು. ಭಾನುವಾರ ರಜೆ ಇದ್ದರೂ ಕೂಡ ರಜೆ ದಿವಸಲ್ಲೂ ಕ್ಲಾಸ್ ತಗೊಂಡಿದ್ದಾರೆ. ಮತ್ತು ಪ್ರತಿ ದಿವಸ ಮಾರ್ನಿಂಗು ಮತ್ತು ಈವ್ನಿಂಗ್, ಬೆಳಗ್ಗೆ ಮತ್ತು ಸಂಜೆ 2 ಅವರ್ ಕ್ಲಾಸ್ ತಗೊಂಡಿದ್ದಾರೆ. ಸೊ ಆ ಶಿಕ್ಷಕರ ಶ್ರಮಕ್ಕೆ ಒಂದು ಪ್ರತಿಫಲ ಇದ್ದೇ ಇರಬೇಕಾಗುತ್ತೆ. ಅವ್ರನ್ನ ಗುರುತಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಅಂದರೆ ಆಡಳಿತ ಮಂಡಳಿಯ ಕರ್ತವ್ಯ. ಸೊ ಆ 10th ಸ್ಟ್ಯಾಂಡರ್ಡ್ ಅಂದರೆ SSLC ಪಾಠ ಮಾಡಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಈಗ ಒಂದು ನೆನಪಿನ ಕಾಣಿಕೆ. ಮೊದಲನೇದಾಗಿ ಕನ್ನಡ ಭಾಷಾ ಶಿಕ್ಷಕಿ ಶ್ರೀಮತಿ ಚರಿತ್ರಾ ಮೇಡಮ್, ಇವರಿಗೆ ನಮ್ಮ ಕಾರ್ಯದರ್ಶಿಗಳು ನಮ್ಮ ನೆನಪಿನ ಕಾಣಿಕೆ ಕೊಡಬೇಕಂತ ಕೇಳ್ಕೊಳ್ತಾರೆ. ಕನ್ನಡ ಭಾಷಾ ಶಿಕ್ಷಕಿ ಶ್ರೀಮತಿ ಚರಿತ್ರಾ ಪಿ. ನೆಕ್ಸ್ಟ್ ಇಂಗ್ಲಿಷ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್, ಆಂಗ್ಲ ಭಾಷೆ ಶ್ರೀಮತಿ ಸವಿತಾ ಮೇಡಮ್. ಇದು ಸಿಂಗೇಗೌಡ ಸರ್ ಈ ಒಂದು ನೆನಪಿನ ಕಾಣಿಕೆ ಕೊಡಬೇಕು ಅಂತ ಕೇಳ್ಕೊತೀನಿ. ಸವಿತಾ ಮೇಡಮ್ ಇಂಗ್ಲಿಷ್. ನೆಕ್ಸ್ಟ್ ತೃತೀಯ ಭಾಷೆ ಹಿಂದಿ, ಸುಜಾತಾ ಮೇಡಮ್. ಹಿಂದಿ ಸುಜಾತಾ ಮೇಡಮ್. ಈ ಒಂದು ನೆನಪಿನ ಕಾಣಿಕೆಯನ್ನು ನಮ್ಮ ಗೋವಿಂದರಾಜ್ ಸರ್ ಕೊಡಬೇಕಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್, ಗಣಿತ ಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ ಭಾಗ್ಯಲಕ್ಷ್ಮಿ ಮೇಡಮ್. ಈ ಒಂದು ನೆನಪಿನ ಕಾಣಿಕೆಯನ್ನು ವಿಜಯ ಸರ್ ಕೊಡಬೇಕಂತ, ದ್ವಾರಕನಾಥ್ ಸರ್ ಕೊಡಬೇಕಂತ ಕೇಳ್ಕೊತೀನಿ. ಮ್ಯಾಥಮೆಟಿಕ್ಸ್ ಶ್ರೀಮತಿ ಭಾಗ್ಯಲಕ್ಷ್ಮಿ ಮೇಡಮ್. ನೆಕ್ಸ್ಟ್ ಸೈನ್ಸ್ ವಿಜ್ಞಾನ ಶ್ರೀಮತಿ ನಳಿನಿ ಮೇಡಮ್. ಸೈನ್ಸ್ ಇಬ್ಬರು ತಗೋತಾ ಇದ್ವಿ, ನಳಿನಿ ಮೇಡಮ್ ಮತ್ತೆ RS ಸರ್. ಈ ಒಂದು ಪ್ರಶಸ್ತಿಯನ್ನು ನಮ್ಮ ಗಿರಿರಾಜು ಸರ್ ಕೊಡಬೇಕಂತ ಕೇಳ್ಕೊತೀನಿ ನಳಿನಿ ಮೇಡಮ್ಗೆ. ನೆಕ್ಸ್ಟ್ ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ ಶಿಲ್ಪಾ ಮೇಡಮ್, ಶ್ರೀಮತಿ ಶಿಲ್ಪಾ ಮೇಡಮ್. ಈ ಒಂದು ಪ್ರಶಸ್ತಿಯನ್ನು ಲಕ್ಷ್ಮಣ್ ಸರ್ ಕೊಡಬೇಕಂತ ಕೇಳ್ಬೋದು. ಸೋಷಿಯಲ್ ಸೈನ್ಸ್ ಶಿಲ್ಪಾ ಮೇಡಮ್. ನೆನಪಿನ ಕಾಣಿಕೆ ವಿತರಿಸಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಭೌತಶಾಸ್ತ್ರವನ್ನು ತಗೊಳ್ಳೋದು ನಮ್ಮ ಶಾಲೆಯ ಹೆಮ್ಮೆಯ ಪ್ರಿನ್ಸಿಪಲ್ ಹಾಗೆ ನಮ್ಮೆಲ್ಲರ ಮಾರ್ಗದರ್ಶಿ. ಇವರಿಗೆ ಉಚ್ಚಯ ಸರ್ ಅವರು ಪ್ರಶಸ್ತಿ ಪ್ರದಾನ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಉಚ್ಚಯ ಸರ್ನವರು ಇವರಿಗೆ ಪ್ರಶಸ್ತಿ ಪ್ರದಾನ ಮಾಡಬೇಕಾಗಿದೆ.
29ನೇ ಬ್ಯಾಚ್ ನಾಗಶ್ರೀ ಅವರು ಹುಷಾರಿಂದಲೇ ಇವತ್ತು ಬಂದಿಲ್ಲ. ನಾಗಶ್ರೀ ಮತ್ತು ಕಿಶೋರ್ ಅವರು ಕೂಡ ಒಂದು ನೃತ್ಯ ತರಬೇತಿಯನ್ನು ನೀಡಿದ್ದಾರೆ. ಕಿಶೋರ್ ಬಂದಿದ್ದು ರಾಕ್ ಸ್ಟಾರ್ ಡ್ಯಾನ್ಸ್ ಗ್ರೂಪ್ನ ಕಡೆಯಿಂದ ಬಂದಿರತಕ್ಕಂಥ ಯಶವಂತ್ ಈ ಒಂದು ನೆನಪಿನ ಕಾಣಿಕೆಯನ್ನು ನಮ್ಮ ಕಾರ್ಯದರ್ಶಿಗಳು ಕೊಡಬೇಕು ಅಂತ ಕೇಳ್ಕೊತೀನಿ. ಯಶವಂತ್, ಶಶಿಕುಮಾರ್, ಹ್ಯಾರಿಸ್, ಸಿಂಧು, ಹರ್ಷಿತಾ. ಹರ್ಷಿತಾ, ಕೊರಿಯೋಗ್ರಾಫರ್ ಹರ್ಷಿತಾ, ಯಶವಂತ, ಶಶಿಕುಮಾರ್, ಹರ್ಷಿತಾ. ಇನ್ನೊಂದು ವಿಷಯ ಏನಂದರೆ ಈ ಯಶವಂತ್ ಮತ್ತು ಶಶಿಕುಮಾರ್, ಹರ್ಷಿತಾ ಇವರು 3 ಜನ ನನ್ನ ಸ್ಟೂಡೆಂಟ್ಸೇನೆ. ರಮಣಶ್ರೀನಲ್ಲಿ ನಮ್ಮದೇ ವಿದ್ಯಾರ್ಥಿಗಳಾಗಿದ್ದರು. ಹರ್ಷಿತಾ ಅವರ ಕ್ಲಾಸಿಕಲ್ ಡ್ಯಾನ್ಸರ್, ಶಶಿಕುಮಾರ್, ಸಿಂಧು, ಹ್ಯಾರಿಸ್, ಹ್ಯಾರಿ. ನೆಕ್ಸ್ಟ್ ಸಿಂಧು, ಶಶಿಕುಮಾರ್ ಪರವಾಗಿ ತಮ್ಮ ಯಶವಂತ ಮತ್ತು ಶಶಿಕುಮಾರ್ ಯಶವಂತನೇ ಸ್ವೀಕರಿಸ್ತಾರೆ. ನಾಗಶ್ರೀ ಮತ್ತು ಕಿಶೋರ್ ನಮಗೆ ಸ್ಕೂಲಲ್ಲಿ SVDನಲ್ಲಿ ಓದಿರ್ತಕ್ಕಂಥವ್ರು. ಅವ್ರ ಪರವಾಗಿ ಅವ್ರ ಕ್ಲಾಸ್ ಟೀಚರ್ ಸವಿತಾ ಮೇಡಮ್, ಸಿಂಗೇಗೌಡ ಸರ್ ಕೊಡಬೇಕಂತ ಕೇಳ್ತಾರೆ. ನಾಗಶ್ರೀ ಮತ್ತು ಕಿಶೋರ್ ನಮ್ಮ ಸ್ಕೂಲಲ್ಲಿ SVDನಲ್ಲಿ ಓದಿರ್ತಕ್ಕಂಥವ್ರು. ಇವತ್ತು ಅವರ ನೃತ್ಯ ತರಬೇತಿಯನ್ನು ನೀಡಿರ್ತಾರೆ. ಇವತ್ತು ಕಾರಣಾಂತರದಿಂದ ಬಂದಿಲ್ಲ ಅವರು. ಅವ್ರ ಪರವಾಗಿ ಅವರ ಕ್ಲಾಸ್ ಟೀಚರ್ ಆಗಿರ್ತಕ್ಕಂಥವ್ರು ಸವಿತಾ ಮೇಡಮ್ ಅವರು ಸ್ವೀಕರಿಸ್ತಾರೆ. ಮತ್ತು 10ನೇ ತರಗತಿಗೆ 8ನೇ ತರಗತಿ 8ನೇ ತರಗತಿ ಮಕ್ಕಳಿಗೆ ನಳಿನಿ ಮೇಡಮ್ ಕೂಡ ನಿಮ್ಗೆ ಗೊತ್ತಿರಬೇಕು. ನಳಿನಿ ಕುಮಾರಿ ಸೈನ್ಸ್ ಮೇಡಮ್ ಅವರು ಕೂಡ ಒಳ್ಳೆ ಡ್ಯಾನ್ಸರ್. ಅವರು ಕೂಡ ನೃತ್ಯ ತರಬೇತಿ ನೀಡಿದ್ದಾರೆ. ಅವ್ರಿಗೂ ಅಭಿನಂದನೆಗಳು. ಈಗ ಮೊದಲನೇ ಡ್ಯಾನ್ಸ್ ಏನಿದೆ ಇನ್ವಿಟೇಷನ್ ಡ್ಯಾನ್ಸ್, ಅದಕ್ಕೆ ಕೊರಿಯೋಗ್ರಫಿ ಮಾಡಿರ್ತಕ್ಕಂಥವ್ರು ಪ್ರೆಸೆಂಟ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಲಿಖಿತಾ. ಅವಳಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಲಿಖಿತಾ ಒಳ್ಳೆ ಕ್ಲಾಸಿಕಲ್ ಡ್ಯಾನ್ಸರ್, ನಮ್ಮ ಶಾಲೆಯ ಒಂದು ಪುಟ್ಟ ಪ್ರತಿಭೆ. ಈ ಥರ ಸುಮಾರು ಜನ ಇದ್ದಾರೆ ನಮ್ಮ ಶಾಲೆಯಲ್ಲಿ. LKGಯಿಂದ ನೀವು ನೋಡಿರಂತ ಈಗ ಪ್ರತಿಯೊಬ್ಬರು ಒಂದೊಂದಲ್ಲಿ ಟ್ಯಾಲೆಂಟೆಡ್, ಎಕ್ಸ್ಟ್ರಾಆರ್ಡಿನರಿ. ಥ್ಯಾಂಕ್ ಯು. ಮತ್ತೊಂದು ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾದಂಥ ವಿದ್ಯಾರ್ಥಿನಿ ದೀಕ್ಷಾ ಕೆ.
she has secured 88.8%. ಸೊ ಕಂಗ್ರ್ಯಾಚುಲೇಷನ್ ದೀಕ್ಷಾ. ಈ ಒಂದು ಪ್ರಶಸ್ತಿಯನ್ನು RS ಸರ್ ಅವರು ಪ್ರದಾನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. Thank you very much, sir. Mithun Gowda, come down. Mithun Gowda. 2021-22 10th standard student Mithun Gowda. Mithun Gowda R. He has secured 75.4%. Please come on the stage. ಈ ಒಂದು ಪ್ರಶಸ್ತಿಯನ್ನ ಕಾರ್ಯದರ್ಶಿಗಳು ಪ್ರದಾನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. Sir, I congratulate all the students on behalf of Magadi Kempegowda Samiti and us. Thank you. All the best for your future. ಪ್ರದಾನ ಮಾಡಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. Now I request our Honorable President of Magadi Kempegowda Samiti to talk of Sri Uchaya sir to talk a few words addressing the gathering. ಹಲೋ, ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು. ಯಾಕೆ ಮಕ್ಕಳು ಗಲಾಟೆ ಮಾಡ್ತಾ ಇದ್ದೀರಾ? ಎಲ್ರಿಗೂ ನಮಸ್ಕಾರ. ನಮ್ಮ ಹಿಂದಿನ ಪ್ರಿನ್ಸಿಪಾಲ್ರಾದಂಥ ಮಾನ್ಯ ದ್ವಾರಕನಾಥ್ ಅವರೇ, ಈಗ ಹಾಲಿ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರೇ, ಹಾಗೂ ನಾವೆಲ್ಲ ಕೆಂಪೇಗೌಡ ಸಮಿತಿಯ ಪದಾಧಿಕಾರಿಗಳೇ, ನಿರ್ದೇಶಕ ವೃಂದದವರೇ ಹಾಗೂ ಶಿಕ್ಷಕ ವೃಂದದವರೇ, ಮತ್ತು
ಎಲ್ಲ ವಿದ್ಯಾರ್ಥಿಗಳೇ, ಪೋಷಕ ಬಂಧುಗಳೇ, ಇವತ್ತು 22ನೇ ಸಾಲಿನ ನಮ್ಮ ಶಾಲೆಯ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲರೂ ಕೂಡ ಮಕ್ಕಳ ಕಾರ್ಯಕ್ರಮಕ್ಕಾಗಿ ಕಾಯ್ತಾ ಇರ್ತಾರೆ. ಇಲ್ಲಿ ಭಾಷಣ ಕೇಳೋ ಥರದಿಲ್ಲ. ಆದರೂ ಕೂಡ ಈಗ ನಮ್ಮ ಪ್ರಿನ್ಸಿಪಾಲ್ರು ಹೇಳಿದ ಹಾಗೆ ಸುಮಾರು ವರ್ಷಗಳಿಂದ ಈ ಶಾಲೆ ಅಭಿವೃದ್ಧಿಯನ್ನು ಪಡೀತಾ ಬಂದಿದೆ. ಈಗ ಒಂದು ನಿಮ್ಮೆಲ್ಲರ ಸಹಕಾರದಿಂದ ಒಂದು ಉತ್ತುಂಗ ಸ್ಥಿತಿಗೆ ಮುಟ್ಟಿದೆ. ಯಾಕೆಂದರೆ 100% ನಾವು ಒಂದು ಇದನ್ನು ನಾವು ಉತ್ತೀರ್ಣತೆಯನ್ನು ನಾವು ಕಾಣ್ತಾ ಇದ್ದೀವಿ. ಈಗ ನಮ್ಮ ಮಕ್ಕಳಿಗೂ ಕೂಡ ಡಿಮ್ಯಾಂಡ್ ಇದೆ. ಈಗ ಈ ಕ್ವಾಲಿಟಿಯನ್ನು ಮುಂದುವರಿಸಬೇಕಾದ್ರೆ ಇಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಿಂದ ಮತ್ತು ಕಾರಣಕರ್ತರು, ನಮ್ಮ ಮಕ್ಕಳು ಕೂಡ ಕಾರಣಕರ್ತರು. ಶ್ರಮ ವಹಿಸಿ ಉತ್ತಮವಾದಂಥ ವ್ಯಾಸಂಗವನ್ನು ಮಾಡಿ ಶಾಲೆಗೆ ಒಳ್ಳೆಯ ಹೆಸರು ತರುವಂಥ ಒಂದು ಮಟ್ಟಕ್ಕೆ ನಮ್ಮ ಮಕ್ಕಳೆಲ್ಲ ಬೆಳೆದಿದ್ದಾರೆ. ಆದರೂ ಕೂಡ ಈಗ ಆ ಮಕ್ಕಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕಾದರೆ ಶಿಕ್ಷಕ ವೃಂದದವರ ಜವಾಬ್ದಾರಿ ಇನ್ನೂ ಹೆಚ್ಚಿಗೆ ಇದೆ. ಅವರೆಲ್ಲರೂ ಇನ್ನೂ ಕೂಡ ಅವರ ಶ್ರಮ ಫಲಿಸಲಿ, ಇನ್ನೂ ನಮ್ಮ ಶಾಲೆ ಹೆಸರುವಾಸಿಯಾಗಲಿ. ಈಗಾಗಲೇ ನಾವು ಸೀಟ್ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಇದ್ದೀವಿ ನಮ್ಮ ಶಾಲೆಯಲ್ಲಿ. ಇನ್ನು ಮುಂದೆ ಅಟ್ಲೀಸ್ಟ್ ಜೂನಿಯರ್ ಕಾಲೇಜ್ ಏನಾದರೂ ಮಾಡುವಂಥ ಒಂದು ಸ್ಥಿತಿ ಬರ್ಬೋದು. ಈಗಾಗಲೇ ಸರ್ಕಾರ 11, 12ನೇ ತರಗತಿಯನ್ನು ಪ್ರೌಢಶಾಲೆಗಳಲ್ಲೇ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದರ ಬಗ್ಗೆನೂ ನಮ್ಮ ಆಡಳಿತ ಮಂಡಳಿಯಿಂದ ಪ್ರಯತ್ನವನ್ನು ಮಾಡ್ತೀವಿ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸುಸಂದರ್ಭದಲ್ಲಿ ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಎಲ್ರಿಗೂ ಶುಭಾಶಯವನ್ನು ಕೋರಿ ನಿಮ್ಮೆಲ್ಲರ ಆಕರ್ಷಣೆ ಇರ್ತಕ್ಕಂಥ ಮಕ್ಕಳ ಒಂದು ಕಾರ್ಯಕ್ರಮಕ್ಕೆ ಅದಕ್ಕೆ ನಾನು ಅನುವು ಮಾಡಿಕೊಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಉಚ್ಚಯ್ಯ ಸರ್ ಅವರಿಗೆ ಧನ್ಯವಾದಗಳು. Now I request my friend Lakshmi N of 10th standard to render the vote of thanks. Distinguished Chief Guest, Honorable President, Secretary, other members of the committee, respected Principal, my dear teachers, friends and parents. Our Chief Guest, Sir Shri Rajshekhar HG, DO, was kind enough to accept our invitation. Due to his busy schedule, in his absence, I thank him. I thank our Honorary President Shri Kambagowda Sir, who involves actively in school activities and strive for the development of the school. In his absence, I thank him wholeheartedly. I thank our Honorable President Shri Uchaya Sir, who is graced to grow. I thank our Honorable President Shri Uchaya Sir, who is enough graced the function and is with us. I thank you, sir, wholeheartedly for your presence. Our beloved Secretary Shri Shivlingaya Sir has involved himself in every minute detail with regard to the function and has been the guiding spirit. I thank you, sir, wholeheartedly. I also thank our ex-principal Shri Dwarkanath Sir. I thank you, sir. I
I thank all the directors and members of Magadi Kempegowda Samiti for their contribution in making today's function a grand success. I thank our beloved principal, Sri Subramaniam sir, who has been supporting in every aspect of today's function. I thank you, sir. I thank all the teachers for the active role played and for the cooperation. I thank all the parents for being present throughout the function and for their encouragement in making today's function a grand success. I also thank all the invitees of today's function. Once again, I thank one and all. ನನ್ನ ಸಹಪಾಠಿ ಕುಮಾರಿ ಲಕ್ಷ್ಮಿಗೆ ಧನ್ಯವಾದಗಳು. ಈಗ ನಾವೆಲ್ಲರೂ ಕಾತುರದಿಂದ ಕಾಯುತ್ತಿರುವ ಸುಂದರ ಸಮಯ ಬಂದಿದೆ. ನಮ್ಮ ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆಯನ್ನು ಅನಾವರಣಗೊಳಿಸಲು ಇದು ಸೂಕ್ತ ಸಮಯ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಕ್ಕಳು ನೃತ್ಯ ಮತ್ತು ನಾಟಕದ ಮೂಲಕ ತಮ್ಮನ್ನೆಲ್ಲ ರಂಜಿಸಲು ಅತ್ಯಂತ ಉತ್ಸಾಹದಿಂದ ಕಾಯುತ್ತಿದ್ದಾರೆ. ಅವರಿಗೆ ನಿಮ್ಮ ಪ್ರೋತ್ಸಾಹ ಇರಲೆಂದು ಕೇಳಿಕೊಳ್ಳುತ್ತಿದ್ದೇನೆ. The children are eagerly waiting to show off their talents to you all and entertain us this evening. I request all the dignitaries to take their seats and see the children performing. Ladies and gentlemen, fasten your seat belt as this is going to be a fun-filled evening. Please welcome the students with a huge round of applause. Is a major genre of India. It is a quite possible oldest classical dance tradition of India. Our first performance is just a small step towards carrying out this legacy. Please welcome our student of class 10 who have come with this beautiful opening performance. So, hold your breath. 9 ಅವತಾರವೆತ್ತಿದ ದೇವಿ ದುರ್ಗೆ ಶಕ್ತಿಯ ಸಂಕೇತ. ದುಷ್ಟ ಶಿಕ್ಷಕಿ ಶಿಷ್ಟ ರಕ್ಷಕಿಯಾದ ದುಷ್ಟ ಸಂಹಾರ ಮಾಡಿದ ತಾಯಿ ದುರ್ಗೆಯ ವಿವಿಧ ಅವತಾರವನ್ನು ನೃತ್ಯದ ಮೂಲಕ ಪ್ರದರ್ಶಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ದೇವಿಯ ಅನುಗ್ರಹದ ಮೂಲಕ ಚಾಲನೆ ನೀಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿಗಳು. ಇವರನ್ನು ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ.
अमृतमेदिनि विश्वविनोदिनि नन्दनुते गिरिवरविन्ध्यशिरोधिनि वासिनि विष्णुविलासिनि जिष्णुनुते. Hello? Wow, it was wonderful performance. ವಿಜಯಿಗಳೇ ಕಳೆಗಳು ವ್ಯಕ್ತಿತ್ವಕ್ಕೆ ಸಾವಿಲ್ಲ ಎನ್ನುವುದು ಸಾರ್ವಕಾಲಿಕ ಸತ್ಯ. ಅದಕ್ಕೆ ಉತ್ತಮ ನಿದರ್ಶನ ಕರಾಟೆ ಕಿಂಗ್ ಆಟೋ ರಾಜ ಅವರೇ ನಮ್ಮ ನಿಮ್ಮೆಲ್ಲರ ಶಂಕರ್ನರು. ಅವರ ಸವಿನೆನಪಿಗಾಗಿ ಇಂದು ನಮ್ಮ ಪುಟಾಣಿಗಳು ಗೀತಾ ಚಿತ್ರದ 5 ಗೀತೆಯ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ. Students of pre-KG are ready to dance on the stage for the song ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. Give them a big round of applause.
ಚಿಟ್ಟೆ ಬಾ ಚಿಟ್ಟೆ ಬಣ್ಣದ ಚಿಟ್ಟೆ